ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉಡುಪಿ ಜಿಲ್ಲೆಯ ಮಲ್ಪೆ ಬಂದರಿನಲ್ಲಿ ಮೀನುಗಾರ ಕಾರ್ಮಿಕನೊಬ್ಬನನ್ನು ಬೋಟ್ನಲ್ಲೇ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಚಿಕ್ಕಮಗಳೂರು ಮೂಲದ 24 ವರ್ಷದ ಅಭಿಷೇಕ್ ಮೃತ ದುರ್ದೈವಿ. ಸಹಕಾರ್ಮಿಕ ಗೋವಿಂದನ ಜೊತೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಚೂರಿ ಇರಿತದಿಂದ ಅಭಿಷೇಕ್ ಮೃತಪಟ್ಟಿದ್ದು, ಪರಾರಿಯಾಗಲು ಯತ್ನಿಸಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಉಡುಪಿ ಜಿಲ್ಲೆಯ ಮಲ್ಪೆ ಬಂದರಿನಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಹತ್ಯೆ ನಡೆದಿದೆ. ಬಂದರಿನಲ್ಲಿ ಲಂಗೂರು ಹಾಕಲಾಗಿದ್ದ ಮೀನುಗಾರಿಕಾ ಬೋಟ್ನ ಕ್ಯಾಬಿನ್ನಲ್ಲಿ ಇಬ್ಬರು ಮೀನುಗಾರ ಕಾರ್ಮಿಕರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಓರ್ವ ಕಾರ್ಮಿಕ ಚೂರಿ ಇರಿತಕ್ಕೆ ಬಲಿಯಾಗಿದ್ದಾನೆ. ಚಿಕ್ಕಮಗಳೂರು ಮೂಲದ 24 ವರ್ಷದ ಅಭಿಷೇಕ್ ಮೃತ ದುರ್ದೈವಿ. ಶ್ರೀ ಮಹಾಕಾಳಿ ಬೋಟಿನಲ್ಲಿ ಮೀನು ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಅಭಿಷೇಕ್ ಸಹಕಾರ್ಮಿಕ ಗೋವಿಂದನೊಂದಿಗೆ ಸೋಮವಾರ ರಾತ್ರಿ ಗಲಾಟೆ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಇದೇ ವಿಚಾರವಾಗಿ ಮಂಗಳವಾರ ಬೆಳಗಿನ ಜಾವ ಮತ್ತೆ ಗಲಾಟೆ ನಡೆದಿದ್ದು, ಈ ವೇಳೆ ಗೋವಿಂದ ಚೂರಿಯಿಂದ ಅಭಿಷೇಕ್ಗೆ ಇರಿದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಅಭಿಷೇಕ್ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಆರೋಪಿ ಗೋವಿಂದ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾನೆ. ಮಾಹಿತಿ ಪಡೆದ ತಕ್ಷಣ ಮಲ್ಪೆ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದು, ಆರೋಪಿ ಉಡುಪಿ ರೈಲು ನಿಲ್ದಾಣದ ಮೂಲಕ ಹೈದರಾಬಾದ್ ಅಥವಾ ಮುಂಬೈ ಕಡೆಗೆ ಪರಾರಿಯಾಗಲು ಯತ್ನಿಸುತ್ತಿದ್ದಾಗ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಗೋವಿಂದ ಸುಮಾರು 15 ವರ್ಷಗಳಿಂದ ಮನೆಗೆ ಹೋಗದೆ ಮುಂಬೈ, ಹೈದರಾಬಾದ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ. ಆತ ರಾಯಚೂರು ಮೂಲದವನು ಎನ್ನಲಾಗಿದ್ದು, ಕುಡಿದ ಅಮಲಿನಲ್ಲಿ ಚೂರಿ ಇರಿದಿದ್ದಾನೆ ಎಂಬ ಮಾಹಿತಿಯೂ ಹೊರಬಂದಿದೆ. ಘಟನಾ ಸ್ಥಳಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಹಾಗೂ ಮಲ್ಪೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೋವಿಂದನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದ್ದು, ಹತ್ಯೆಗೆ ನಿಖರ ಕಾರಣವೇನು ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಈ ಸಂಬಂಧ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೊಲೆಯ ಹಿಂದಿನ ಕಾರಣ ಹಾಗೂ ಘಟನೆಯ ಸಂಪೂರ್ಣ ವಿವರಗಳ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಒಂದು ದುಃಖದ ಸಂಗತಿ ಏನಂದ್ರೆ, ನಮ್ಮ ಮಲ್ಪೆ ಬಂದರಿನಲ್ಲಿ ಇವತ್ತು ನಮ್ಗೆ ಒಂದು 6 ಗಂಟೆಗೆ ಕಾಲ್ ಬರ್ತದೆ. ಒಂದು ಬೋಟಲ್ಲಿ ಯಾರೋ ಒಂದು ಬಿದ್ದು ಒಳಗಡೆ ಗಾಯ ಆಗಿದೆ ಅಂತ ಹೇಳಿ, ಅದು ನಾವು ತಕ್ಷಣ ಬಂದಾಗ ನೋಡುವಾಗ ಅವರು ಮೃತಪಟ್ಟ ನಮಗೆ ಒಂದು ಸಂಶಯ ಕಂಡು ಬರ್ತದೆ. ಆವಾಗ ನಾವು ಪೊಲೀಸ್ ಇಲಾಖೆ ಅವರಿಗೆ ಹೇಳ್ತೇವೆ. ಆವಾಗ ಅದು ಬೋಟ್ ಇಲ್ಲಿನ ಒಂದು ಶ್ರೀ ಮಹಾಕಾಳಿ ಬೋಟು, ಮತ್ತೆ ಬೋಟ್ನ ಅಧಿಕಾರಿ ಮನೆಯವರಿಗೆ ತಿಳಿಸಿದ್ದೀವಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಾವು ಏನಂದ್ರೆ, ಅವರೊಂದು ಮೃತಪಟ್ಟಿರ್ತಾರೆ, ನಾವು ದೇಹ ನೋಡ್ಲಿಕ್ಕೆ ನಾವು ತೋರ್ಸ್ಕಾಗಲ್ಲ. ಟೀಮ್ FSL ನವರು ಬಂದಿದ್ದಾರೆ, ಪೊಲೀಸ್ ಇಲಾಖೆಯವರೆಲ್ಲ ಬಂದಿದ್ದಾರೆ. ಅವರ ಸಹಕಾರದಿಂದ ಇನ್ನೀಗ ನಾವು ಆ ದೇಹವನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ನಮ್ಮ ಟೀಮ್ ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೇವೆ. ನೋಡಿದಾಗ ನಮಗೆ ಅದು ಮೃತಪಟ್ಟ ಶಂಕೆ ಉಂಟಾಗಿ ನಾವು ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ. ಅದರಿಂದ ಈಗ ಆ ಅಪರಾಧಿಯನ್ನು ಖಂಡಿತವಾಗಿ ನಮ್ಮ ಪೊಲೀಸ್ನವರು ಇಡುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಈಗಾಗಲೇ ಅವನು ಅಭಿಷೇಕ್ ಅಂತ ಅವನ ಹೆಸರು, ಅವನು ಚಿಕ್ಕಮಗಳೂರು ಅಂತ ತಿಳಿದು ಬಂದಿದೆ. ಈಗ ಅವನು ಅಪರಾಧಿ ಈಗ ಗೋವಿಂದ ಅಂತ ಹೇಳ್ಬರ್ತಾ ಉಂಟು. ಅವರನ್ನು ಖಂಡಿತವಾಗಿ ನಮ್ಮ ಪೊಲೀಸ್ ಇಲಾಖೆ ಖಂಡಿತವಾಗಿ ಹಿಡಿಯುವ ಭರವಸೆ ನಮಗೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೆ ರಾಮಚಂದ್ರ ಅವರು ನಾಯಕ್ ಅವರ ಇನ್ಸ್ಪೆಕ್ಟರ್ ಹತ್ರ ಮಾಹಿತಿ ತಿಳಿಬಹುದು. ಖಂಡಿತವಾಗಿ ಏನಂದ್ರೆ, ರಾತ್ರಿ ಒಂದು 10 ಗಂಟೆಗೆ ಅವರೇನು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಶಯ ಇತ್ತು ನಮಗೆ. ಆಮೇಲೆ ಬೆಳಗಿನ ಜಾವ ಇದು ಆಗಿದ್ದು 6 ಗಂಟೆಗೆ. ಎದೆಯಲ್ಲಿ ಒಂದು 2 ಇಂಚಿನಷ್ಟು ಚಾಕು ಹಿಡಿದ ಒಂದು ಇದು ಇದೆ, ಕುರುಹು ಇದೆ. ಅದರಿಂದ ರಕ್ತ ಸಾವಾಗಿ ಅವನು ತುಂಬಾ ಅದರಿಂದ ಮರಣ ಪಟ್ಟಿರ್ಬೋದಂತ ಸಂಶಯ ಇದೆ ಅಷ್ಟೇ.